ಸಮಾಜದ ಕಣ್ಣು ಎಂಬ ಮಾತಿನಂತೆ ಇಲ್ಲಿಯವರೆಗೂ ಹೆಣ್ಮಕ್ಳಿಗೆ ಎಲ್ಲಿಗೂ ರಕ್ಷಣೆ ಇಲ್ಲ. ರಕ್ಷಣೆ ಕೊಡುವವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ಮೇಲೆ ನಮಗೆ ರಕ್ಷಣೆ ಕೊಡೋರು ಯಾರಿದ್ದಾರೆ? ರಕ್ಷಣೆ ನಾವು ಯಾರಿಗೆ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಶಿಕ್ಷಣಕ್ಕೋಸ್ಕರ ಕಳಿಸ್ಬೋದು, ಇನ್ನಿತರ ವಿಷಯಗಳ ಬಗ್ಗೆ ಅವರಿಗೆ ನಾವು ಉನ್ನತ ಹುದ್ದೆಗಾಗಿ ನಾವು ಎಲ್ಲಾದ್ರೂ ಕಳಿಸಿದ್ರೆ ಅವ್ರಿಗೆ ಎಲ್ಲಿನೂ ರಕ್ಷಣೆ ಇರ್ಲಾರ್ದಂಗ ಆಗಿದೆ. ಹೌದಾ? ಇದು 2926 ಪ್ರಕರಣಗಳು ದಾಖಲೆ ಆಗಿದೆ ಅಂದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಇದರಲ್ಲಿ ಬಲಿಯಾಗಿದ್ದಾರೆ ಅಂತ ಸಂಶೋಧನೆ ಮಾಡಬೇಕು. ಇದು ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಷ್ಟೇ, ಇನ್ನು ಬೆಳಕಿಗೆ ಬರ್ಲಾರ್ದಂತ ಪ್ರಕರಣಗಳು ಸಹ ಇದಾವೆಲ್ಲ. ಇದಕ್ಕೆ ಏನಾದ್ರೂ ಒಂದು ಕಾನೂನನ್ನ ಜಾರಿ ತರಲೇಬೇಕು, ಅವರನ್ನ ನಮ್ಮ ಭಾರತ ದೇಶದಿಂದ ಗಡೀಪಾರು ಮಾಡಲೇಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಇದಕ್ಕೆ ಏನಾದ್ರೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೊಂದು ದಿನ ತೊಟ್ಟಲು ತೂಗುವ ಕೈ ಖಡ್ಗ ಹಿಡಿದು ದೇಶವನ್ನೇ ಆಳಬಲ್ಲದು ಎಂಬ ಮಾತಿನಂತೆ ಉಗ್ರ ಹೋರಾಟಕ್ಕೆ ನಾವು ಹೊರಗಡೆ ಬರಲೇಬೇಕಾಗುತ್ತೆ. ಇದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಪಕ್ಷಗಳ ಮೇಲೆ, ರಾಜಕೀಯ ವ್ಯವಸ್ಥೆ ಮೇಲೆ ಇಂತಹ ಮಹಾನ್ ವ್ಯಕ್ತಿಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದುಕೊಂಡೇ ರಾಜ್ಯವನ್ನ, ದೇಶವನ್ನ ಉನ್ನತ ಮಟ್ಟದಲ್ಲಿ ಒಯ್ಯಬೇಕಾಗಿರುವಂತವರೇ ಇಂತಹ ಪ್ರಕರಣಗಳನ್ನ ಸೃಷ್ಟಿ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಯಾಕೆ ಬಿಡ್ತಾರೆ? ನಾವು ರಾಜಕೀಯ ಪಕ್ಷಗಳು ವ್ಯಕ್ತಿಗಳನ್ನ ನಂಬ್ಕೊಂಡು ಏನೋ ಗೆಲ್ಲಿಸ್ತೀವಿ, ದೇಶ ಅಭಿವೃದ್ಧಿಯತ್ತ ಒಯ್ತಾವ ಅನ್ಕೊಂಡಿದ್ವಿ. ಆದ್ರೆ ಈ ರೀತಿ ಪ್ರಕರಣ ಮಾಡಿದ್ರೆ ದೇಶ ಹೆಂಗ ಅಭಿವೃದ್ಧಿ ಒಯ್ತಾರ? ನಾವೆಲ್ಲ ಹೆಣ್ಮಕ್ಳು ಶಿಕ್ಷಣವನ್ನ ನಂಬಿದವ್ರು. ಈಗ ನಾವೆಲ್ಲರೂ ಶಿಕ್ಷಣವನ್ನ ತೊರೆದು ಖಡ್ಗವನ್ನ ಹಿಡಿದು ಯುದ್ಧಕ್ಕೆ ನಿಲ್ಬೇಕಾಗಿರುವಂತಹ ಒಂದು ಸಿಚುವೇಶನ್ ಸೃಷ್ಟಿಯಾಗ್ಬೋದು. ನಮ್ ಜೊತೆ ಹೆಣ್ಮಕ್ಳ ಜೊತೆ ಆಟ ಆಡ್ತಾ ಇದ್ದೀರಿ. ದೇಶ, ಭೂಮಿ ನಿಂತಿರುವುದೇ ಹೆಣ್ಮಕ್ಳ ಮೇಲೆ ಅಂತ ಹೇಳ್ತೀವಿ. ಹೆಣ್ಮಕ್ಳನ್ನ ಈ ರೀತಿ ಕಿರುಕುಳ ನೀಡ್ತಾ ಇದ್ರೆ ಹೆಣ್ಣನ್ನ ಹೇಗೆ ನೀವು ಮುಂದ್ ತರ್ತೀರಿ? ಈ ಪ್ರಪಂಚವನ್ನ ಹೆಂಗ ಮುಂದುವರಿಸ್ತೀರಿ? ನಮ್ ಜೊತೆ ಆಟ ಆಡ್ಬೇಡ್ರಿ, ಹೆಣ್ಮಕ್ಳ ಜೊತೆ ಆಟ ಆಡ್ಬೇಡ್ರಿ. ಶಿಕ್ಷಣವನ್ನ ನಂಬಿರುವಂತವ್ರು ನಾವು ಶಿಕ್ಷಣವನ್ನ ತೊರೆದು ನಿಮ್ಮ ಜೊತೆ ವಿರುದ್ಧವಾಗಿ ನಿಲ್ಲೋ ಪರಿಸ್ಥಿತಿಯನ್ನ, ಸಿಚುವೇಶನ್ ಸೃಷ್ಟಿ ಮಾಡ್ಬೇಡ್ರಿ. 2976 ಪ್ರಕರಣಗಳನ್ನ ಸೃಷ್ಟಿಯಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಇತ್ತೀಚೆಗೆ ಇನ್ನೂ ಅದು ಬಂದಿಲ್ಲ ಅಂದ್ರೆ ಇನ್ನು ಎಷ್ಟು ಪ್ರಕರಣಗಳು ಸೃಷ್ಟಿಯಾಗ್ತಿದ್ವೋ, ಎಷ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಿದ್ರೋ ಏನೋ. ಇಷ್ಟು ಬಂದಿರುವುದು ಒಳ್ಳೆಯದು. ಇನ್ನು ಇದನ್ನ ಕಡಿತಗೊಳಿಸಬೇಕು. ಅವರನ್ನ ಪಕ್ಷದಿಂದ ಅಷ್ಟೇ ಅಲ್ಲ, ದೇಶದಿಂದ ಗಡಿಪಾರ ಮಾಡ್ಬೇಕು. ಇಂತಹ ಮಹಾನ್ ವ್ಯಕ್ತಿಗಳನ್ನ ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡ್ತಿದೀವಿ ಅಂದ್ರೆ ನಾವು ಎಂತಹ ಜನರನ್ನ ಆಯ್ಕೆ ಮಾಡ್ತಿದೀವಿ, ಎಂತ ರಾಜಕೀಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಿದೀವಿ ಅನ್ನೋದು ಎಲ್ಲ ಅರ್ಹ ಮತದಾರರು ತಿಳ್ಕೋಬೇಕು. ಇಂಥ ಪ್ರಕರಣಗಳನ್ನ ಕಡಿವಾಣ ಹಾಕ್ಬೇಕು. ಶಿಕ್ಷಣವಂತರಾದಂತ ಎಲ್ಲ ಮಹಿಳೆಯರು ಸಹ ಇದ್ರ ವಿರುದ್ಧವಾಗಿ ಕೈಗೊಳ್ಬೇಕು ಅನ್ನೋದೇ. ಮಂತ್ರಿಯವರೇ, ಈ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಮತ ಹಾಕ್ರಿ ಅಂತ ಬೇಡ್ಕೋತಿರಲ್ಲ, ಅವ್ರು ಇಂತಹ ದಾಳಿಕೋರ ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಇಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಂತ ಹೇಗ್ ಹೇಳ್ತೀರಿ? ಇಂತಹ ವ್ಯಕ್ತಿಗಳನ್ನ ಪಕ್ಷದಿಂದ ಹೊರಗಿಡುವ ಬದಲು ದೇಶದಿಂದನೇ ಹೊರಗಾಕ್ಬೇಕು. ಅವರ ಕುಟುಂಬದ ಸಮೇತವಾಗಿ ಹೊರಗೆ ಹಾಕ್ಬೇಕು. ಅವರ ತಾಯಿಯವರು ಏನೋ ಒಂದು ಕಾರಿನ ಪ್ರಕರಣದಲ್ಲಿ 2 ಕೋಟಿ ದಂಡವನ್ನು ವಿಧಿಸಿದರಂತೆ. ಅಂತಹ ಒಂದು ಕಾರಿಗೆ ಕೊಡುವಷ್ಟು ಬೆಲೆ ಒಂದು ಹೆಣ್ಣಿಗೆ ಕೊಟ್ರೆ ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಗಳು ನಡೆಯಲ್ಲ. ಮೊದಲು ಅವರು ಕುಟುಂಬದವರೇ ತಿಳ್ಕೋಬೇಕು ಹೆಣ್ಣಿನ ಬೆಲೆಯನ್ನ. ಇಂತಹ 2976 ಪ್ರಕರಣಗಳು ಅವರ ಕುಟುಂಬದಲ್ಲಿಯೇ ಕಂಡು ಬಂದಿರುವಂತಹ ಪ್ರಕರಣಗಳಾಗಿತ್ತು. ಇವು ಪ್ರಕರಣಗಳನ್ನ ಕಡಿವಾಣ ಹಾಕ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಕೆಲಸ. ಮಾನ್ಯ ಪ್ರಧಾನಿಯವರ ಕೆಲಸನೂ ಸಹ